ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಡಿಯರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಇಲ್ಲೊಂದು ನಿಮಗೊಂದು ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ. ಈ ಒಂದು ರಿಸಲ್ಟ್ ರಿಲೇಟೆಡ್ ಅಪ್ಡೇಟು ಏನಂದರೆ, ನಿಮ್ಮ ಒಂದು SLC ಎಕ್ಸಾಮ್ 4 ಕಂಪ್ಲೀಟ್ ಆಗಿದೆ, ಇನ್ನೂ 2 ಇದೆ. ನಾಳೆ ಒಂದು ಸೈನ್ಸ್ ಇದೆ, ಅದಾದಮೇಲೆ 4ನೇ ತಾರೀಕು ಹಿಂದಿ ಇದೆ. ಆಗಲೇ ಒಂದು KSEB ಬೋರ್ಡ್ ಕಡೆಯಿಂದ ಒಂದು ಮಾಹಿತಿನ ಬಂದಿದೆ. ಅದೇನೆಂದರೆ, ಈ ಒಂದು ಕರ್ನಾಟಕ ಟೈಮ್ಸ್ ಎಂಬ ಒಂದು ಚಾನಲು ಅದ್ರ ಬಗ್ಗೆ ಒಂದು ಮಾಹಿತಿ ಅವ್ರ ಅಪ್ಡೇಟನ್ನು ಅವ್ರ ಚಾನಲ್ಗೆ ಕೊಟ್ಕೊಂಡಿದ್ದಾರೆ. ಸೊ ಅದೇನು ಮಾಹಿತಿ ಅನ್ನೋದನ್ನ ಇಲ್ಲಿ ಪೂರ್ತಿಯಾಗಿ ನೋಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, SLC ರಿಸಲ್ಟ್ 2025 ದಯವಿಟ್ಟು ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ. ಕೇಳಿಸ್ತಾ ಇರಲಿ ಅಂದರೆ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ. ನೋಡಿ, SSLC ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಏಪ್ರಿಲ್ 11ರಿಂದ ಆರಂಭ, ಮೇ ಮೊದಲ ವಾರವೇ ಫಲಿತಾಂಶ ನಿರೀಕ್ಷೆ. ಇಲ್ಲಿ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ. ಇನ್ನು ಏಪ್ರಿಲ್ 4 ಮುಗಿದರೆ ನಿಮಗೆ 11ನೇ ತಾರೀಕಿಂದ ಮೇ ಒಂದು ಮೌಲ್ಯಮಾಪನ ಪ್ರಾರಂಭವಾಗುತ್ತದೆ. ಮೇ ಮೊದಲ ವಾರ ಒಂದು ಫಲಿತಾಂಶ ನಿರೀಕ್ಷೆ ಮಾಡಬಹುದು ಅನ್ನೋ ಮಾಹಿತಿನ ಅವರು ಇಲ್ಲಿ ನೀಡಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಹಾಗೆ ಮುಂದುವರೆದಂತೆ ನೋಡ್ತಾ ಹೋಗ್ಬೋದು. ನೀವು ಇಲ್ಲಿ ಮತ್ತೇನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಈ ಬಾರಿ SLC ಪರೀಕ್ಷೆ ಫಲಿತಾಂಶ ಬೇಗನೆ ಬರುವ ನಿರೀಕ್ಷೆ ಇದೆ. ಏಕೆಂದರೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಹಿಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬೇಗನೆ ಶುರುವಾಗಲಿದೆ. ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿಯು 2025ನೇ ಸಾಲಿನ SLC ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯವನ್ನು ಏಪ್ರಿಲ್ 11ರಿಂದ ಆರಂಭಿಸಲಿದ್ದು, ಇದಕ್ಕಾಗಿ ಶಿಕ್ಷಕರಿಗೆ ಸೂಚನೆಗಳನ್ನು ನೀಡಲಾಗಿದೆ. ಈಗಾಗಲೇ SLC ಫಲಿತಾಂಶ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಶಿಕ್ಷಕರು ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯಕ್ಕೂ ಅಣಿಯಾಗಲಿದ್ದಾರೆ. ಬಹುತೇಕ ಏಪ್ರಿಲ್ ಕೊನೆಯ ವಾರದೊಳಗೆ ಮೌಲ್ಯಮಾಪನ ಮುಗಿಯಲಿದ್ದು, ಈ ಬಾರಿಯ ಪರೀಕ್ಷೆ ಫಲಿತಾಂಶ ಮೇ ಮೊದಲ ವಾರದಲ್ಲಿ ಪ್ರಕಟಗೊಳ್ಳುವ ನಿರೀಕ್ಷೆಗಳಿವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಒಂದು ಅರ್ಥ ಆಗಬೇಕು. ಇಲ್ಲಿ ಅವರು ಎಲ್ಲ ಮಾಹಿತಿನೂ ಕೊಡ್ತಾ ಇದ್ದಾರೆ. ಏನಂದರೆ, ಈ ಒಂದು ಮೌಲ್ಯಮಾಪನ ಕಾರ್ಯ ಏಪ್ರಿಲ್ ಎಂಡಲ್ಲಿ ಮುಗಿದ್ಬಿಡುತ್ತೆ. ನೆಕ್ಸ್ಟು ಮೇ ಮೊದಲ ವಾರದಲ್ಲಿ ಒಂದು ರಿಸಲ್ಟ್ನ ಕೊಡ್ತಾರೆ. ಯಾಕಂದರೆ ನನಗನ್ಸೋ ಮಟ್ಟಿಗೆ ಡೆಫಿನೆಟ್ಲಿ ಕೊಡ್ತಾರೆ. ಯಾಕಂದರೆ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಪ್ರತಿ ವರ್ಷ ಎಕ್ಸಾಮು 3 ಎಕ್ಸಾಮ್ಗಳು ನಡೀತಾ ಇದೆ ನಿಮಗೆ ಹೋದ ವರ್ಷದಿಂದ. ಸೊ ಅದಕ್ಕಾಗಿ ಅವರು ಯಾವತ್ತಿದ್ರು ಬೇಗ ನಿಮ್ಮ ಒಂದು ಎಕ್ಸಾಮ್ ನಡೆಸಬೇಕು, ರಿಸಲ್ಟ್ ಕೊಡಬೇಕು, ಮತ್ತೆ ತಿರ್ಗಿ 2ನೇ ಎಕ್ಸಾಮ್ ನಡೆಸಬೇಕು, ರಿಸಲ್ಟ್ ಕೊಡಬೇಕು, ಮತ್ತೆ ತಿರ್ಗಿ 3ನೇ ಎಕ್ಸಾಮ್ ನಡೆಸಬೇಕು, ರಿಸಲ್ಟ್ ಕೊಡಬೇಕು. ಹೋದ ವರ್ಷ ಏನಂದರೆ ತುಂಬ ಲೇಟ್ ಆಯಿತು ಡಿಯರ್ ಸ್ಟೂಡೆಂಟ್ಸ್. ಜುಲೈ ಆಗಸ್ಟಲ್ಲಿ 3ನೇ ಎಕ್ಸಾಮ್ ನಡೀತು. ಸೊ ಸ್ವಲ್ಪ ಶೈಕ್ಷಣಿಕ ವರ್ಷಕ್ಕೆ ತೊಂದರೆ ಆಯಿತು. ಸೊ ಅದಕ್ಕಾಗಿ ಇಲ್ಲೊಂದು ಡಿಸ್ಕಷನ್ ಮಾಡಿ ಈ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಕೇಳಿಸ್ತಾರೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SLC ರಿಲೇಟೆಡ್ ಎಲ್ಲ ಒಂದು ಮಾಹಿತಿನ ನಾವು ಕೊಡ್ತೀವಿ, ಮತ್ತು PUC SLC ರಿಲೇಟೆಡ್. ಅದಕ್ಕಾಗಿ ಡಿಯರ್ ಸ್ಟೂಡೆಂಟ್ಸ್, ಮುಂದುವರೆದಂತೆ ಈ ವರ್ಷ SLC ಪರೀಕ್ಷೆ 4 ವಿಷಯಗಳು ಮುಗಿದಿವೆ. ಕನ್ನಡ, ಗಣಿತ, ಇಂಗ್ಲೀಷ್ ಹಾಗೂ ಸಮಾಜ ವಿಜ್ಞಾನ ಪರೀಕ್ಷೆ ಮುಕ್ತಾಯವಾಗಿವೆ. ಮೊದಲೇ ನಾನು ಹೇಳ್ದಂಗೆ ಅದೇ ಇದೆ. ಇನ್ನು ಮತ್ತೆ ಒಂದು ವಿಜ್ಞಾನ ಮತ್ತು ತೃತೀಯ ಭಾಷೆ 2 ಇನ್ನೂ ಬಾಕಿ ಇದೆ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಏಪ್ರಿಲ್ 11ಕ್ಕೆ ಮೌಲ್ಯಮಾಪನ ಆರಂಭಿಸಲಾಗುವುದು. ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ನು ಏಪ್ರಿಲ್ 11ಕ್ಕೆ ಆರಂಭಿಸಲಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಕಳೆದ ವರ್ಷ ಏಪ್ರಿಲ್ 15ರ ಮೌಲ್ಯಮಾಪನ ಶುರುವಾಗಿದ್ದು, ಏಪ್ರಿಲ್ ಅಂತ್ಯಕ್ಕೆ ಮುಕ್ತಾಯಗೊಂಡಿದ್ದವು. ಇದಾದ ಸುಮಾರು 10 ದಿನಗಳ ಬಳಿಕ ಫಲಿತಾಂಶ ಪ್ರಕಟಗೊಂಡವು. ಈ ಬಾರಿ ಈಗಾಗಲೇ PUC ಪತ್ರಿಕೆಗಳ ಮೌಲ್ಯಮಾಪನ ಮುಗಿಯುವ ಹಂತಕ್ಕೆ ಬಂದಿದ್ದರೆ ಏಪ್ರಿಲ್ ತಿಂಗಳಲ್ಲೇ ಫಲಿತಾಂಶ ಬರುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಲಾಸ್ಟ್ ಇಯರ್ದು 2024 ಮೇಯಲ್ಲಿ ನಡೆದ ಒಂದು ವ್ಯಾಲ್ಯೂಯೇಷನ್ ಆಗಿರ್ಬೋದು, ರಿಸಲ್ಟ್ನ ಹೆಂಗೆ ಒಂದು ರಿಲೀಸ್ ಮಾಡಿದ್ರು ಅದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಮೇ 9ರಂದು ಬೆಳಗ್ಗೆ 10:40ಕ್ಕೆ ಪ್ರಕಟಿಸಲಾಯಿತು. ಈ ಬಾರಿಯೂ ಬೇಗನೆ ಶುರುವಾಗಲು ಫಲಿತಾಂಶವು ಬೇಗನೆ ಸಿಗುವುದು ಎನ್ನುವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಜೂನ್ನಲ್ಲಿಯೇ PUC ಪ್ರಥಮ ತರಗತಿಗಳನ್ನು ಆರಂಭಿಸುವ ಉದ್ದೇಶದಿಂದ ಮಂಡಳಿಯು ಕ್ರಮ ಕೈಗೊಳ್ಳುತ್ತಿದೆ. ನಾನು ಮೊದಲೇ ಹೇಳಿದಂಗೆ ಪ್ರಥಮ PUC ಒಂದು ಬೇಗನೆ ಸ್ಟಾರ್ಟ್ ಮಾಡೋ ಸಲುವಾಗಿ ಈ ಒಂದು ಕಾರ್ಯಗಳು ಒಂದು ಚುರುಕಿನಿಂದ ನಡೀತಾ ಇರೋದು ಇಲ್ಲಿ ಗಮನಿಸಬಹುದು ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಕೆಲವೊಂದು ನಾನು ಮಾಹಿತಿ ಕೊಟ್ಟಿದ್ದೀನಿ, ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಮತ್ತು ನಾನು ಆಲ್ರೆಡಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ ಸೈನ್ಸ್ ರಿಲೇಟೆಡ್. ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಚೆಕ್ ಮಾಡೋದಂತೂ ನಿಮಗೆ ಮಾಮೂಲಿ ಹೇಳಿದಂಗೆ result.nic.in ಇದರಲ್ಲೇ ಒಂದು ನಿಮ್ಮ ರಿಸಲ್ಟ್ನ ಫಲಿತಾಂಶವನ್ನು ನೋಡ್ಬೋದಾಗಿರುತ್ತೆ. ನೋಂದಣಿ ಸಂಖ್ಯೆ ಮತ್ತು ನಿಮ್ಮ ಜನ್ಮ ದಿನಾಂಕವನ್ನು ನೋಂದಾಯಿಸಿ ನೋಡ್ಬೋದಾಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೈನ್ಸ್ ಒಂದು ಮಿನಿಮಮ್ 40 ತೆಗೆಯೋದನ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋನ ಎಲ್ಲರೂ ನೋಡಿ ಡಿಯರ್ ಸ್ಟೂಡೆಂಟ್ಸ್. ಮುಂದಿನ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.